ಸರ್ ನಿಮ್ಮ ಹೆಸರು? ನನ್ನ ಹೆಸರು ಹುಸೇನ್ ಬಾಷಾ ಲದಾವ್. ಹೌದಾ ಸರ್? ಏನು ಸರ್ ಏನು ಸರ್, ರಾಯಚೂರು ಡಿಸ್ಟಿಕ್ ಮಾನಿ ತಾಲೂಕಿನಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಆ CC ರೋಡ್ ಆಗೋ ಕಾರಣ ಏನಿದೆ ಸರ್? ಒಳ್ಳೆ CC ರೋಡಿನ ಮೇಲೆ ನೀವು CC ರೋಡ್ ಆಗತ್ತೀರಿ. ಅದೇ CC ರೋಡ್ ಹಾಕೋ ಮುಂಚೆ ನೀವು ಇದೇ ರೊಕ್ಕ ಮಾನಿ ತಾಲೂಕಿನಲ್ಲಿ ಕೆರೆ ಇದೆ ಸರ್, ಆ ದೊಡ್ಡ ಕೆರೆಗೆ ನೀವು ಅದೇ ರೊಕ್ಕ ಹಾಕಿದರೆ ಬಡವ್ರದ್ದು ಪುಣ್ಯ ಕಟ್ಕೊಂತಿದ್ರಿ ನೀವು. ಇದು ಹಾಕಿದ್ದು ಯಾರು ನಿಮಗೆ ಪುಣ್ಯ ಕೊಡೋರಿಲ್ಲ ಸರ್, ಶಾಪ ಹಾಕಕತ್ತಾರ. ಇನ್ನೊಂದು ಸರ್, ಅದು ಜುಮ್ಮಲ್ ಡಡ್ಡಿನಾಗ ಟ್ಯಾಂಕ್ ಯಾಕೆ ಶಾಪ ಹಾಕತ್ತಾರ? ಹೌದ್ರಿ ಸರ್, ನಿಮ್ಗೆ ಈಗ ಟಿ ಶರ್ಟ್ ಮೇಲೆ ಟಿ ಶರ್ಟ್ ಹಾಕಿದ್ರೆ ಏನಾಗುತ್ತದ್ರಿ? ರೊಕ್ಕ ಓತಾವಂತ ಯೋಚನೆ ಮಾಡ್ತಿರಿಲ್ರಿ ನೀವು? ಆ ಥರ ಒಳ್ಳೆ ರೋಡ್ ಐತಿರಲ್ರಿ ಸರ್, ಎದಕ್ಕೆ ಹಾಕಕತ್ತೀರಿ ನೀವು? ಹೌದಲ್ಲ? ಈಗ ಯಾವ ರೀತಿ ನಡೆದು ಸರ್ ಕೆಲಸ? ಅದು ಅದು ನೀವು ನಂಬ್ರಿ ಬಿಡ್ರಿ, ಅದು ಒಂದು ಮಿಷಿನ್ ತಗೊಂಬರ್ರಿ, ಈಗಲೇ ಹೊಡಿತೀನಿ. ಅದು ಏನು ಗಟ್ಟಿಗಿಲ್ಲ ಏನಿಲ್ಲ, ಸುಮ್ಕೆ ರೊಕ್ಕ ಬಿಲ್ಲಿನ ಸಲಾಗಿ ಮಾಡ್ಯ ಸರ್. ಒಳ್ಳೆ ಕೆಲಸ ಮಾಡಂಗಿದ್ರೆ ಜನ ನೋಡ್ರಿ, ಯಾರು ಮೊನ್ನೆ BJPದವ್ರೆ ನಿಂದಿರ್ಸಿರ ಕೆಲಸ, ಎದಕ್ಕೆ ನಿಂತಾರ? ಅವ್ರು ಬೇಕಂತ ನಿಂದಿರ್ಸ್ತಾರ? ಕಾರಣ ಇದಾವೆ ಸರ್, ಎಲ್ಲರೂ ರೊಕ್ಕಕ್ಕೆ ಸಲಾಗಿ ಬಿದ್ದಾರ. ಹೌದ್ರಿ, ಜನ ನೋಡ್ರಿ ಮೆಚ್ಚಬೇಕು ಕೆಲಸ ಮಾಡಿದ್ಮೇಲೆ. ಈಗ ನೋಡ್ರಿ, ಅಂಪಯ ಸೌಕರ್ ಆಗಲಿ, ರವಿ ಬೋಸರಾಜ್ ಆಗಲಿ, ಬೋಸರಾಜ್ ಸಾಬ್ ಆಗಲಿ, ಎಲ್ಲರೂ ವೋಟಿಂಗ್ ಕೇಳಕ್ಕೆ ಬರ್ತಾರೆ ಸರ್. ಇದೇ ಕೆರೆ ನೀರಿನಲ್ಲಿ ಪ್ರೆಸೆಂಟ್ ಇಲ್ಲಿ ಮಾನ್ಯ ತಾಲೂಕಿನಲ್ಲಿ ಅಂಪಯ ಸೌಕರ್ ಬರಲಿ, ರವಿ ಬೋಸರಾಜ್ ಬರಲಿ, ಬೋಸರಾಜ್ ಸಾಬ್ ಬರಲಿ, ಇಡೀ ಕೆರೆ ಎಲ್ಲ ಸುತ್ತಾಡ್ತೀನಿ ನಾನು. ಯಾವ ಸರ್ ಕೆರೆ? ಮಾನ್ಯ ಜುಮ್ಮಡಡ್ಡಿದಾಗ ಎಲ್ಲ ಕೆರೆ ಸುತ್ತಾಡ್ತೀನಿ ಸರ್. ಅವರು ಒಂದು ಬಾಯಾಗ ಒಂದು ಗುಟ್ಟಿಗೆ ನೀರು ಹಾಕಿ ಕುಡಿಬೇಡ್ದು ಸರ್, 5 ನಿಮಿಷ ಇಟ್ಕೊಡಿ ಸಾಕು, ಉಗುಳಿ ಬಿಡ್ತಾರೆ ಸರ್. ಅದೇ ನೀರು ನಾವು ಕುಡಿಯಾಕತ್ತೀವಿ ಸರ್. ಅದಕ್ಕಂದ್ರೆ ನಾವು ಬಡವ್ರ ಮಕ್ಕಳಲ್ಲ, 100 ರೂಪಾಯಿ ಕೊಟ್ಟು ಕುಡಿಯೋದು ಅವಶ್ಯಕತೆ ಇಲ್ಲ ನಮಗೆ. ಹೌದಲ್ರಿ? ಇವ್ರಿಗೆ 100 ರೂಪಾಯಿ ಕೊಟ್ಟೇನು 200 ರೂಪಾಯಿ ಕೊಟ್ಟು ಕುಡ್ತಾರೆ ಸರ್. ಯಾರು ಇವರು ಅಂಪಯ ಸೋಗರಾಗಲಿ, ರವಿ ಬೋಸರಾಜ್ ಅವರಾಗಲಿ, ಬೋಸರಾಜ್ ಅವರಾಗಲಿ ಕೇಳೋರಿಲ್ಲ ಸರ್. ಇನ್ನೂ ಒಂದು, ಮಾನ್ಯ ತಾಲೂಕಿನಲ್ಲಿ ಜುಮ್ಮಡಡ್ಡಿ ಒಳಗಡೆ ಸರ್ ಒಂದು ನೀರಿನ ಟ್ಯಾಂಕಿ ಆಗ್ಯದ ಸರ್. ಆ ಟ್ಯಾಂಕಿ ಯಾರಿಗೆ ನಾ ಗಿಫ್ಟ್ ಕೊಡಕತ್ತೀರಿ ಏನ್ರಿ ನೀವು? ಗಿಫ್ಟೇ ನಾನು ಕೊಡಕತ್ತೀರಿ? ಯಾರನ ಬಂದಾಗ ಗಿಫ್ಟ್ ಕೊಡ್ತೀರಲ್ರಿ, ಆ ಗಿಫ್ಟ್ ಕೊಡಕತ್ತೀನಿ. ಆಗಿ 1 ವರ್ಷ ಮೇಲೆ ಆಯ್ತು ಸರ್. ಅದು ಆ ನೀರಿನ ಸಲಾಗಿ ಬಡವ್ರ ಸಲಾಗಿ ಮಾಡಿರಿ ಏನು ಸುಮ್ಕೆ ಗಿಫ್ಟಿಂದ ರೊಕ್ಕ ಅದು ಎತ್ತಿ ಸುಮ್ಕೆ ಹಂಗೆ ನಿಂದಿರಿಸ್ಬೇಕಂತ ಮಾಡಿ? ಯಾಕೆ ಸರ್, ಏನಾಗಿದೆ ಅದು? ಹೌದ್ರಿ ಸರ್, ಅದು ಜನದ ಸಲಾಗಿ ಮಾಡ್ಯಾರ. ಹೌದಲ್ಲ ಸರ್? ಆ ಜನ ಯೂಸ್ ಮಾಡಬೇಕು, ಏನು ಬೇಡ ಅಷ್ಟೇ. ಯಾಕೆ ಯೂಸ್ ಇಲ್ಲ ಅದು? ಎಲ್ಲಿ ಐತೆ ರೀ? ಹೋಗ್ರಿ ಪಾರಿವಾಳ ಎಲ್ಲ ಏನು ಮಾಡ್ಯಾರ ನೋಡಿ, ಬಿಚ್ಚಿ ನೋಡ್ರಿ. ನೀವು ನ್ಯೂಸ್ನವ್ರಲ್ಲ, ನೋಡಿ ಆ ನ್ಯೂಸ್ನವ್ರು ಹೋಗಿ ನೋಡ್ರಿ, ಎಲ್ಲ ಚೆಕ್ ಮಾಡ್ರಿ. ಅದು ನೋಡಿದ ಮೇಲೆ ನಿಮ್ಗೆ ಗುರ್ತದ ಸರ್. ಯಾಕೆ ನೀರಿನ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಏನೈತೆ ರೀ? ನಾವು ಬರ್ರಿ, ನಾನು ತೋರಿಸ್ತೀನಿ. ಹೆಂಗ್ ಸರ್ ಸುಮ್ಮನೆ ವೇಸ್ಟ್ ಕಟ್ಟಿದ್ದು? ವೇಸ್ಟ್ ಬಿಲ್ ಆಗ್ಯದಲ್ರಿ ಸಾಕು. ಬಿಲ್ ಆಗಿದ್ಮೇಲೆ ಆಯ್ತು, ಮತ್ತೇನೈತೆ ಅಲ್ಲಿ? ಜನರಿಗೆ ನೀರು ಕೊಡೋದು ಸರ್. ಜನರು ಅದು ಏನಂತಾರ, ರೋಡಿಗೆ ಬಿದ್ದು ಸಾಲಿ ಕೇಳೋರಿಲ್ಲ. 1 ಪಾಯಿಂಟ್, ರೋಡಿಗೆ ಬಿದ್ದು ಸಾಯಿದ್ರೆ ಕೇಳೋರಿಲ್ಲ. ಇದೇ ಅಂಪಯ ಸರ್ಕಾರ ಅವರು, ರವಿ ಬೋಸರಾಜ್ ಅವರು ನಮಗೆ ಜನದ ಚಿಂತೆ ಐತೆ ಅಂತಾರಲ್ಲ, ಇದೇ ಜನದ ಚಿಂತೆ ಇದ್ರೆ ಏನ್ರಿ, ಇದೇ ಜನದ ಚಿಂತೆ ಇದ್ರೆ ಇನ್ನ 4-5 ದಿವಸನಲ್ಲಿ ಇಲ್ಲಿ ಮನೆಗೆ ಬಂದವರು ಕೆರೆನಲ್ಲಿ ಬಂದು ಚೆಕ್ ಮಾಡ್ಬೇಕು. ಅವಾಗ ನಾನು ತಿಳ್ಕೊಂತೀರಿ ಇವ್ರಿಗೆ ಜನದ ಚಿಂತೆ ಐತೆ ಅಂತ. ಜನದ ಚಿಂತೆ ಇಲ್ಲ ಸರ್ ಅವರಿಗೆ. ಇನ್ನೊಂದು ಮಾತು ಸರ್, ಯಾರಾಗಲಿ ಕಾಂಗ್ರೆಸ್ನಲ್ಲಿ ಅವ್ರ ಮನೆ ಚೆನ್ನಾಗಿದ್ರೆ ಸಾಕಂತಾರೆ. ನಾನೇನಂತೀರಿ, ಬಡವ್ರಿಗೆ ತಕ್ಕಂದು ಹೋಗ್ರಿ. ಫಸ್ಟ್ ಬಡವ್ರ ಜೀವನ ಹಾಳಾಗತ್ತವ, ನೀರು ಇಲ್ದಂಗೆ ಸಾಗತ್ತಾರ, ಊಟ ಇಲ್ದಂಗೆ ಸಾಗತ್ತಾರ. ಅವ್ರಿಗೆ ಊಟ ಕೊಡ್ರಿ, ಅವ್ರಿಗೆ ನೀರು ಕೊಡ್ರಿ. ಏನ್ರಿ ಇದು? ಕೇಳೋರಿಲ್ಲ, ಹೇಳೋರಿಲ್ಲ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್ ಮಾನವೀಯದ ಗತಿ? ಮಾನವೀಯದ ಗತಿ ಏನೈತೆ ರೀ? ಮತ್ತೆ ಹಳ್ಳಿ ಗತಿ ಆಗ್ತದೆ ಅಷ್ಟೇ. ಹಳ್ಳಿಯಾಗ ಹೆಂಗಿದ್ರೆ ಜನ ಸಾಕತ್ತಾರೆ. ನೀರು ಕುಡಿದ್ರಿ, ನೀವು ನ್ಯೂಸ್ ಅವರಿಗೆ ಎಲ್ಲ ಗುರುತು, ನಮಗೆ ಗುರ್ತಂಗಿಲ್ಲ, ನ್ಯೂಸ್ ಅವರಿಗೆಲ್ಲ ಗುರುತು. ಈಗ ಹಳ್ಳಿಯಾಗ ಸಾಕತ್ತಾರೆ. ಈಗ ತಾಲೂಕಿನಲ್ಲಿ ಬರ್ತಾರೆ. ತಾಲೂಕಿನಲ್ಲಿ ಬಂದು ಸತ್ತಿದ ಮೇಲೆ ಅವಾಗೆಲ್ಲ ನ್ಯೂಸ್ನವ್ರು ಬರ್ತಾರೆ. ಅವಾಗ ಏನನ್ನ ಬಂದು ಕೇಸಿ ಮಾತಾಡ್ತಾರೆ, ಹೋಗ್ಬಿಡ್ತಾರೆ. ಮತ್ತೆ ಈಗ ಶುದ್ಧೀಕರಣ ನೀರಿಲ್ಲ. ಬರ್ರಿ, ನೀವು ಕುಡಿಯಂಗಿಲ್ಲ, ನೀವು ನ್ಯೂಸ್ನವ್ರಲ್ಲ, ನೀವು ಕುಡಿದು ತೋರಿಸ್ರಿ, ಆಮೇಲೆ ಅವ್ರು ಕುಡಿಲಿ. ಹೌದಲ್ರಿ ಸರ್? ಅದಕ್ಕೆ ಹೇಳಕತ್ತೀನಿ, ಎಲ್ಲರಿಗೆ ಬಂತು ನೀರದು. ನೀವು ಬಂದಿದ್ರು ನೀವು ಹೋಗ್ಬೇಕಾದ, ನಾ ಬಂದರೆ ಅವ್ರು ಬಂದು ಕೇಳ್ರಿ, ನೀವು ಬಂದು ಕೇಳ್ರಿ. ಅಲ್ಲಿ ನೀರು ಕೇಳೋರಿಲ್ಲ ಸರ್. ಅದು ಬಂದು ಮುಂದೆ ನಿಂತರೆ ನಿಮಗೆ ವಾಸನೆ ಬರ್ತಾವೆ. ಹೌದು, ಅದು ಯಾರು ಕೇಳಬೇಕದು? ನಾವು ಹೋದ್ರೆ ಇದೇ MLA ಸಾಬ್ ಹೊರತಲ್ಲಿ ಹೋದ್ರೂ ನಡ್ರಿ ಅಂತಾರೆ. ಯಾರು? MLA ಸಾಬ್ರೆ, ಅಂಪಯ ಸೌಕರ್ಯ. ಅದೇ ನಾವು ವೋಟಿಂಗ್ ಕೇಳೋ ಟೈಮಿಗೆ ಹೆಂಗೆ ಬರ್ತೀರಿ ನೋಡ್ರಿ. ಬಡವ್ರ ಓಟೆ ನಿಮಗೆ, ಶ್ರೀಮಂತರ ಓಟ್ ನಿಮಗೆ ಬೀಳಂಗಿಲ್ಲ, ಬಡವ್ರ ಓಟೆ ಬೀಳಾಕತ್ತದ. ಯಾಕಂದರೆ ರಾಯಚೂರು ಡಿಸ್ಟಿಕ್ ಮಾನ್ಯ ತಾಲೂಕಿನಲ್ಲಿ ಪ್ರೆಸೆಂಟ್ ಎಲ್ಲರೂ ಕಾಂಗ್ರೆಸ್ಸಿಗೆ ಹಾಕೋರು ಇದಾರ. ನೀವೇನು ಮಾಡಾಕತ್ತೀರಿ ಬಡವ್ರಿಗೆ? ಕಾಂಗ್ರೆಸ್ಸಿಗೆ ಊಟ ಆಗಿದ್ಮೇಲೆ ನೀವೇನು ಮಾಡಾಕತ್ತೀರಿ? ಕೇಳೋರಿಲ್ಲ ನಿಮಗೆ. ಬಂದು ಬಡವ್ರಿಗೆ ಸಹಾಯ ಮಾಡಿರಿ. ಕೆಲವ್ರು ಜನಕ್ಕೆ ಮನೆ ಇಲ್ಲ, ಮನೆ ಕೊಡ್ರಿ. ಊಟ ಇಲ್ಲ, ಊಟದ ವ್ಯವಸ್ಥೆ ಮಾಡಿರಿ. ಏನೇನಿಲ್ಲ, ಇಲ್ಲೇ ನಮ್ಮದು 12 ನಂಬರ್ ವಾರ್ಡ್ನಲ್ಲಿ ಅಂಗನವಾಡಿ ಐತೆ. ಆ ಅಂಗನವಾಡಿ ವ್ಯವಸ್ಥೆ ನೋಡ್ರಿ ಹೆಂಗೈತೆ. ಇವೇ ನೀರು ಕುಡಿಬೇಕು, ಟ್ಯಾಂಕಿ ಮಾಡಿ ಸರ್. ಇದು ಕುಡಿದು ನೋಡ್ರಿ, ವಾಸನೆ ವಾಸನೆ ಕುಡಿಯೋಕ್ಕಾಗಿಲ್ಲ ಸರ್. ಟ್ಯಾಂಕಿ ಮಾಡಿ 1 ವರ್ಷ 1.5 ವರ್ಷ 2 ವರ್ಷ ಆಯ್ತು ಸರ್. ಹಂಗೆ ಪೆಂಡಿಂಗ್ ಇಟ್ಟಾರೆ. ಎದಕ್ಕೆ ಇಟ್ಟಾರೆ?
ಯೂಸ್ ಮಾಡ್ರಿ, ಇಲ್ಲಾಂದ್ರೆ ಹೊಡೆದು ಬಿಟ್ಟಾಕ್ಬೇಕು ಸರ್ ಟ್ಯಾಂಕ್. ನೋಡಿ ಸರ್ ನೀರಂತ ಇದಕ್ಕೆ ಎಷ್ಟು ಹಚ್ಚಿಗೆ ಕಸ ಐತೆ, ಇದೇ ನೀರು ಕುಡಿಬೇಕು ಸರ್ ಸೋಸಿ. ಒಂದು ದಿವಸ ಇಟ್ಟಿದ್ರೆ ಕೆಳಗೆ ಹೋಗಿ ಕುಡ್ತದೆ ಸರ್, ಇವೇ ನೀರು ಕುಡಿಬೇಕು. ಟ್ಯಾಂಗಿ ಆಗಿ ಸರ್ ಮಿನಿಮಮ್ ಇಲ್ಲ ಅಂದ್ರೆ 3 ವರ್ಷ ಮೇಲೆ ಆಯ್ತು ಸರ್, ಯೂಸ್ ಇಲ್ಲ. ಎದಕ್ಕೆ ಮಾಡಿರಿ? ಬಿಲ್ಲಿನ ಸಲ ಮಾಡಿರಿ. ಬರೀ ಟ್ಯಾಂಕ್ ಯೂಸ್ ಮಾಡಿದರೆ ಜನ ನಿಮಗೆ ಪುಣ್ಯ ಕೊಡ್ತಾರೆ ಸರ್. ಅದೇ ಸರ್, ಮತ್ತೆ ನೀವು ನ್ಯೂಸ್ನವ್ರು ಎಲ್ಲ ಸ್ವಲ್ಪ ಪ್ರೆಷರ್ ಹಾಕಿ ಟ್ಯಾಂಕ್ ಚಾಲೂ ಮಾಡ್ದಂಗೆ ಮಾಡ್ಬೇಕು ಸರ್. ನಿಮ್ಮದು ಸಹಕಾರ ಇರ್ಬೇಕು ಸರ್ ನ್ಯೂಸ್ನವರು. ನಮಸ್ಕಾರ, ನನ್ನ ಹೆಸರು ರಮೇಶ್ ನಾಯಕ್ ಅಂತೇಳಿ KRS ಪಕ್ಷದ ಸೈನಿಕ. ಮಾನ್ವಿ ತಾಲೂಕಿನಲ್ಲಿ ಜಿಂಬಲ್ದೊಡ್ಡಿ ಇದರಲ್ಲಿ ಶುದ್ಧ ಕುಡಿಯೋ ನೀರಿಗೋಸ್ಕರ ಟ್ಯಾಂಕ್ ನಿರ್ಮಾಣ ಮಾಡ್ತಿದ್ದಾರೆ. ಇದುವರೆಗೆ ಆಯಿತು ಸುಮಾರು ಅಮೃತನಗರ 2.0 ಯೋಜನೆ ಅಡಿಯಲ್ಲಿ ಸುಮಾರು 7 ಕೋಟಿ ವೆಚ್ಚದ ನೀರಿನ ಕಾಮಗಾರಿ ಅದು. ಇದುವರೆಗೆ ಆಯಿತು ಸುಮಾರು 2-3 ವರ್ಷದಿಂದ ಅದು ನೆನೆಗುಂದಿಗೆ ಬಿದ್ದಿದೆ. ಅಲ್ಲಿ ಕೊಳಚೆ ಆಗಿದೆ, ಪಾರಿವಾಳವೆಲ್ಲ ಇದೆಲ್ಲ ಗಲೀಜು ಮಾಡ್ತಾ ಇದ್ವು. ಅಲ್ಲಿ ಎಲ್ಲ ನೀರಿನ ಸಮಸ್ಯೆ ಭಾಳ ಹಾಹಾಕಾರ ಇದೆ. ಸುಮಾರು 7 ಕೋಟಿ ಅನುದಾನದಲ್ಲಿ 2-3 ವರ್ಷ ಆಯಿತು, ಒಂದು ಸಣ್ಣ ಕಾಮಗಾರಿ ನಿಭಾಯಿಸೋಕೆ ಆಗ್ತಾ ಇಲ್ಲ ಇಲ್ಲಿ ಪುರಸಭೆ ಅಧಿಕಾರಿಗಳು. ಹಂಗಾಗಿ ಮಾನವ ಜನರಿಗೆ ಸರಿಯಾಗಿ ಶುದ್ಧ ಕುಡಿಯೋ ನೀರಿನ ಸೌಲಭ್ಯ ಮಾಡೋದು ವಿಫಲರಾಗಿರ್ತಾರೆ ಪುರಸಭೆ ಅಧಿಕಾರಿಗಳು. ಅಲ್ಲ ಸರ್, ಇದಕ್ಕೆಲ್ಲ ಯಾರು ಸರ್ ಕಾರಣ? ಮತ್ತೆ ಏನು ಮಾಡಿ ಜವಾಬ್ದಾರಿ ಎಂಬುದು ಐತೆ ಇದೀನೋ ಇಲ್ವೋ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ? ಇಲ್ಲಿ ನೋಡಿ, ಇಲ್ಲಿ ಆಡಳಿತ ಸರಿ ಇಲ್ಲ. ಇಲ್ಲಿ ಅಧಿಕಾರಿಗಳು ಏರೋ ಮೇಲೆ ರಾಜಕೀಯ ವ್ಯಕ್ತಿಗಳಿಂದ ಕುಮ್ಮತ್ತಿನಿಂದ ಕೆಲಸವೇ ನಿರ್ವಹಿಸಕತ್ತಾರೆ. ಯಾವುದು ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ ನಾವು ಮಾಡ್ಬೇಕು ನಿಗದಿತ ಸಮಯದೊಳಗೆ ಅಂತೇಳಿ ಯಾರಿಗೂ ಇದಿಲ್ಲ. ಹಾಗಾಗಿ ಇಲ್ಲಿ 2.0 ಯೋಜನೆ ಅಡಿಯಲ್ಲಿ ಈಗ ಉದಾಹರಣೆ ನಾವು ಏನಂದರೆ ಅಮೃತನಗರ ಉತ್ಥಾನ ಯೋಜನೆ ಅಡಿ ನೀರಿಗಾಗಿ, ಪ್ರತ್ಯೇಕ ನೀರಿಗಾಗಿ 7 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟಿದ್ದಾರೆ. ಅದು ಮತ್ತು ಎಲ್ಲೆಲ್ಲಿ ಮಾಡಬೇಕಂದ್ರೆ ಒಂದು ಗಾರ್ಡನ್ನಾಗ ನೀರಿನ ಟ್ಯಾಂಕು, APMC ಒಳಗಡೆ ನೀರಿನ ಟ್ಯಾಂಕ್ ಇದೆ, ನೀರಿನ ಟ್ಯಾಂಕ್ ಅಳವಡಿಸ್ಬೇಕು. ಮತ್ತು ಬಾಲನಗರ ಹುಸೇನಗರ ಅಂತ ಬರುತ್ತೆ, ಅಲ್ಲಿ ನೀರಿನ ಟ್ಯಾಂಕ್ ಮುಖಾಂತರ ಲಾಸ್ಟ್ ಡಿಗ್ರಿ ಕಾಲೇಜ್ ಹತ್ರ ಸೋನಿಯಾ ಗಾಂಧಿ ನಗರ ಯಾವುದೋ ಇದೆ, ಆ ನಗರಕ್ಕೆ ನೀರು ಸರಬರಾಜು ಶುದ್ಧ ಕುಡಿಯೋ ನೀರು ಸರಬರಾಜು ಮಾಡಲು ಪ್ರತ್ಯೇಕ ಅನುದಾನ ಮೀಸಲಿಟ್ಟಿದ್ದಾರೆ. ಮತ್ತೆ ಈಗ ಮಾನವಿ ನಗರಕ್ಕೆ ಶುದ್ಧ ನೀರು ಬರ್ತಾ ಇದೆ ಸರ್? ಬರ್ತಾ ಇಲ್ಲ. ಶುದ್ಧ ನೀರಿನ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಹೊಡೆಯಕತ್ತಿದ್ದಾರೆ ಅಧಿಕಾರಿಗಳು. ನೀರು ಸರಬರಾಜು ವ್ಯವಸ್ಥೆ ಯಾರು ಇರ್ತಾರಲ್ಲ ಮ್ಯಾನೇಜ್ಮೆಂಟ್, ಇವರೆಲ್ಲ ಸೇರಿ ಕೋಟಿಗಟ್ಟಲೆ ಪುರಸಭೆಯಿಂದ ಅನುದಾನ ಲೂಟಿ ಹೊಡೆದಿದ್ದಾರೆ. ನಾವು ಸುಮಾರು RTAಯಲ್ಲಿ ಮಾಹಿತಿ ಹಾಕಿ ಕೇಳಿದ್ರು ಕೂಡ ಇದುವರೆಗೆ ಮಾಹಿತಿ ನೀಡ್ತಾ ಇಲ್ಲ. ಅಲ್ಲ ಸರ್, ಇದನ್ನು ಕೇಳಕ್ಕಂತ ನೋಡತಕ್ಕಂಥ ಜವಾಬ್ದಾರಿ ಯಾರಿಗಿದೆ? ಜನಪ್ರತಿನಿಧಿ ಶಾಸಕರಿಗಿದೆ ಮತ್ತು ಸಚಿವರಿಗಿದೆ. ಶಾಸಕರು ಈಗ ಸಣ್ಣ ನೀರ ಸಚಿವರು NS ಬೋಸರಾಜ್ ಸಾಹೇಬ್ರು ಇರ್ಬೋದು, ಅಥವಾ ನಮ್ಮ ಶಾಸಕರು ಅಂಪಯ್ಯ ನಾಯಕ್ ಸಾಹೇಬ್ರು ಇರ್ಬೋದು. ಇವರಿಗೆ ಸ್ವಲ್ಪ ಆದರೂ ಕಾಳಜಿ ಇಲ್ಲ, ಯಾವುದೇ ಇದಿಲ್ಲ ಜನರ ಮೇಲೆ. ಹಾಗಾಗಿ ಈ ಥರ ದುರವ್ಯವಸ್ಥೆ ಯಾಕಂದ್ರೆ ಕಾಮಗಾರಿ ನೆನೆಗುಂದಿಗೆ ಬಿದ್ದಿದೆ. ಮತ್ತು ಇನ್ನೊಂದು, ಮೊನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ, 12 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳು ಕೆಲವು ಮಾಡಿದ್ರು CC ರಸ್ತೆ ನಿರ್ಮಾಣ. ಅಮೃತನಗರ 2.0 ಯೋಜನೆ ಅಡಿಯಲ್ಲಿ ರಾಜ್ಯಪಾಲರು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಅವರ ಆದೇಶ ಇದೆ ಏನಂತ, ಮಾನ್ವಿ ನಗರದಲ್ಲಿ CC ರಸ್ತೆ ನಿರ್ಮಾಣ ಮಾಡಬಾರದು. ಕಾರಣ, ಅಮೃತನಗರ 2.0 ಯೋಜನೆ ಅಡಿಯಲ್ಲಿ CC ರಸ್ತೆ ಮಾಡಿದಾಗ ಪೈಪ್ಲೈನ್ ಅಳವಡಿಸಬೇಕಾದ್ರೆ CC ರಸ್ತೆ ಹೊಡಿಬೇಕಾಗುತ್ತೆ. ಈ ಒಂದು 12 ಲಕ್ಷ ಯೋಜನೆ ಅಡಿಯಲ್ಲಿ CC ರಸ್ತೆ ಪೈಪ್ ಹಾಕಲಾರ್ದೇ ಇವರು ಆಲ್ರೆಡಿ CC ರಸ್ತೆ ನಿರ್ಮಾಣ ಮಾಡಕತ್ತಾರೆ. ನಾಳೆ ಅದು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಂದಾಗ CC ರಸ್ತೆ ಅಗೆಯಬೇಕಾಗುತ್ತೆ. ಆಗಿದಾಗ ನೀವು ಮಾಡಿದ್ದು ಯಾರಿಗೆ ಸಾರ್ಥ ಕೇಳಿ? ವೇಸ್ಟ್ ಆಗುತ್ತಲ್ಲ ಅದು. ಇವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಆಲ್ರೆಡಿ ರಾಜ್ಯಪಾಲರ ಆದೇಶ ಇದೆ ಮಾಡಬಾರದು ಅಂತೇಳಿ, ಮಾನ್ವಿ ತಾಲೂಕಿನಲ್ಲಿ CC ರಸ್ತೆ ನಿರ್ಮಾಣ ಮಾಡಬಾರದು ಅಂತೇಳಿ. ಮತ್ತೆ ಹಿಂಗಿದ್ರೆ ಹೆಂಗೆ ಸರ್? ಮತ್ತೆ ಉಲ್ಲಂಘನೆ ಮಾಡ್ತಾರಲ್ಲ, ಬೆಲೆ ಇದೆ ರಾಜ್ಯಪಾಲ. ನೋಡಿ, ಇದಕ್ಕೆಲ್ಲ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ PWL ಅಧಿಕಾರಿ ಶಾಮೀಲಪ್ಪ ಮತ್ತು ಯಾರು ಇವರು ನಿರಾಶ್ರಿತ ಜಿಲ್ಲಾಧಿಕಾರಿ ಬರ್ತಾನೆ. ಇದಕ್ಕೆ ಬಾಸ್ KKRDB ಅಂದರೆ ಇದು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಅನುದಾನ. ಇದಕ್ಕೆ ಜಿಲ್ಲಾಧಿಕಾರಿ ಬರ್ತಾನೆ, ನೇರವಾಣಿ ಜಿಲ್ಲಾಧಿಕಾರಿನೇ. ಇದಕ್ಕೆ ನೇರವಾಣಿ ಜಿಲ್ಲಾಧಿಕಾರಿನೇ. ಈ ಆದೇಶ ಇದ್ದರೂ ಕೂಡ ಇವ್ರು ಮಾಡ್ತಾರಂದರೆ ಏನು? ಇಲ್ಲಿ ನೋಡ್ತಾ ಇದ್ದೀರಿ ನೀವು ಬಸ್ ಸ್ಟ್ಯಾಂಡಿನ ಸಮಸ್ಯೆ ಎಷ್ಟಾಗಿದೆ ಅಂತೇಳಿ. ವೃದ್ಧರಿರ್ತಾರೆ, ಶುಗರ್ ಪೇಷಂಟ್ ಇರ್ತಾರೆ, ರೀಸೆಸ್ ಮಾಡೋಕ್ಕೆ ವ್ಯವಸ್ಥೆನೇ ಇಲ್ಲಾರದ ಪರಿಸ್ಥಿತಿ ಐತೆ. ಬೇಕಾಬಿಟ್ಟಿಯಾಗಿ ಹೇಳ್ತಾರೆ ಅಲ್ಲಿ ರೋಡ್ ಕಾಮಗಾರಿ ಚಾಲೂ ಇದೆ, ಅದಕ್ಕೋಸ್ಕರ ಅಲ್ಲಿ ಇದು ಮಾಡ್ತಿದ್ದಾರೆ ಅಂತೇಳಿ. ನಾಳೆ ಅಪಘಾತ ಆದರೆ ಯಾರು ಪ್ರಯಾಣಿಕರು, ಯಾರು ಜವಾಬ್ದಾರಿ?